3.0 ರಹಸ್ಯ ಕಾರ್ಯಾಚರಣೆಯನ್ನ ನಡೆಸಿದ್ವಿ. ಈ ರಹಸ್ಯ ಕಾರ್ಯಾಚರಣೆಯ ಮೂಲಕ ಎಲ್ಲೆಲ್ಲಿ ಬಾಂಗ್ಲಾ ದೇಶಿಗರು ಅಡಗಿಕೊಂಡಿದ್ರು ಅವರೆಲ್ಲರನ್ನೂ ಹುಡುಕಿ ಹೊರಗಟ್ಟಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಕಾರ್ಯಾಚರಣೆ ನಡೆಯಿತು. ಈಗ ಮೆಗಾ ಇಂಪ್ಯಾಕ್ಟ್ ಆಗಿದೆ. ಬೆಂಗಳೂರಿನಲ್ಲಿ 2 ಬಾಂಗ್ಲಾದೇಶಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು. ಆಪರೇಷನ್ ಬಾಂಗ್ಲಾ ಬೇಟೆ 3.0 ಸಕ್ಸಸ್. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಅಕ್ರಮವಾಸಿಗಳು ಅರೆಸ್ಟ್ ಆಗಿದ್ದಾರೆ. ಸದ್ಯಕ್ಕೆ 2 ಅರೆಸ್ಟ್ ಆಗಿರೋದು. ಬಹಳಷ್ಟು ಜನ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಅವರೆಲ್ಲರೂ ಎಲ್ಲಿದ್ದಾರೆ ಅನ್ನುವಂಥದ್ದು ಇನ್ನಷ್ಟೇ ತಿಳಿದು ಬರಬೇಕು. ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪರಾರಿಯಾಗಿದ್ರು. ಒಂದಷ್ಟು ಜನ ಇದ್ರು, ಅವರನ್ನ ವಿಚಾರಣೆ ಮಾಡಿದ್ರು. ಆ ನಂತರದಲ್ಲಿ 2 ಬಾಂಗ್ಲಾದೇಶಿಗರ ಬಂಧನ ಆಗಿದೆ. ಜಹೀದುಲ್ ಇಸ್ಲಾಂ, ಫಿರ್ದೋಸ್ ಇವರಿಬ್ಬರೇ ಬಂಧನ ಆಗಿರೋದು. ಹುಲಿಮಂಗಲದ ಪೋಡು ಗ್ರಾಮದಲ್ಲಿ ಇಬ್ಬರನ್ನು ಕೂಡ ಬಂಧಿಸಲಾಗಿದೆ. ಸದ್ಯಕ್ಕೆ ಅವರ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ ಪೊಲೀಸರು ಅನ್ನೋ ಮಾಹಿತಿ ಕೂಡ ಇದೆ. ಕಳೆದ 2 ವರ್ಷಗಳ ಹಿಂದೆ ಅಕ್ರಮವಾಗಿ ಭಾರತಕ್ಕೆ ಬಂದಿದ್ರು ಅನ್ನುವಂತ ಮಾಹಿತಿ. 2 ವರ್ಷಗಳಿಂದಲೂ ಕೂಡ ಭಾರತದಲ್ಲೇ ನೆಲೆಸಿದ್ರು, ಅಕ್ರಮವಾಗಿ ನೆಲೆಸಿದ್ರು, ಅಕ್ರಮ ದಾಖಲೆಗಳನ್ನ ಹೊಂದಿದ್ರು. ನಕಲಿ ಪಾಸ್ಪೋರ್ಟ್, ನಕಲಿ ಆಧಾರ್ ಕಾರ್ಡ್, ಎಲ್ಲವೂ ನಕಲಿ. ಎಲ್ಲಾ ಡಾಕ್ಯುಮೆಂಟ್ಗಳನ್ನ ಸೃಷ್ಟಿ ಮಾಡಿಕೊಳ್ತಾರೆ. ಹುಲಿಮಂಗಲದ ಪೋಡು ಬಳಿ ಸ್ಕ್ರಾಪ್ ಶೆಡ್ ಏನಿತ್ತು ಅಲ್ಲಿ ಕೆಲಸ ಕೂಡ ಮಾಡಿಕೊಂಡಿದ್ರು. ಈಗ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, 2 ಬಂಧನ ಆಗಿದೆ. ಇನ್ನಷ್ಟು ಜನ ಅಲ್ಲಿ ಇದ್ರು ಅನ್ನುವಂಥದ್ದು ಈಗಾಗಲೇ ಗೊತ್ತಿರೋ ವಿಚಾರ. ಅವ್ರ ಬಗ್ಗೆ ಟ್ರೇಸ್ ಔಟ್ ಆಗಿರಬಹುದು ಅಥವಾ ಅವ್ರು ಎಲ್ಲಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಗಳು ಏನಾದರೂ ಇವರಿಬ್ಬರು ಬಿಟ್ಟುಕೊಟ್ಟಿದ್ದಾರಾ? ಪೊಲೀಸರ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗ್ತಾ ಇದೆ ಅಭಿಷೇಕ್? ಈಗಾಗಲೇ ಇನ್ನು ಇಸ್ಲಾಂ ಮತ್ತೆ ಇನ್ನೊಬ್ಬ ವ್ಯಕ್ತಿ ಬಂಧನ ಆಗಿದೆ. ಆತನಿಂದ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತೆ ಈಗ ಸದ್ಯ ವೆಸ್ಟ್ ಬೆಂಗಾಲ್ ಒಂದು ಕ್ಯಾಂಪ್ನಲ್ಲಿ ಬಹುತೇಕ ಈ ಬಾಂಗ್ಲಾದವರು ಏನಿದ್ದಾರೆ ಅವರು ಬಂದು ಸೇರಿಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಅಂದ್ರೆ ವೆಸ್ಟ್ ಬೆಂಗಾಲ್ ಒಂದು ನೆಪ ಮಾತ್ರ. ವೆಸ್ಟ್ ಬೆಂಗಾಲ್ನಿಂದ ನಾವು ಬಂದಿದ್ದೀವಿ ಅನ್ನುವಂತಹ ಒಂದು ವಿಚಾರವನ್ನ ಮಾತ್ರ ಹೇಳ್ತಾರೆ. ಆದ್ರೆ ಅದರಲ್ಲಿ ಇಂತಹ ಈ ರೀತಿಯಾಗಿ ಬಾಂಗ್ಲಾದಿಂದ ಹೊರಗಡೆ ಬಂದು ಅಂದ್ರೆ ಓಡಿ ಬಂದಂತಹ ವ್ಯಕ್ತಿಗಳು ಕೂಡ ಸೇರಿಕೊಂಡು ಇಲ್ಲಿ ನೆಲೆಸಿರುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಸದ್ಯದ ಮಟ್ಟಿಗೆ ನಗರದ ಹೊರವಲಯದಲ್ಲಿರುವಂತಹ ಅಷ್ಟು ಶೆಡ್ಗಳ ಮೇಲೆ ಪೊಲೀಸರು ಈಗಾಗಲೇ ರೇಡ್ ಬಿದ್ದಿರುವಂತದ್ದು. ರೇಡ್ ಅನ್ನ ಮಾಡಿದ ಬಳಿಕ ಅಲ್ಲಿ ಯಾರ್ಯಾರು ಅಂದ್ರೆ ಕೆಲವೊಂದು ಕರೆಕ್ಟ್ ಆಗಿರುತ್ತೆ, ಆದ್ರೆ ಬಹುತೇಕ ವ್ಯಕ್ತಿಗಳೇನಿದ್ದಾರೆ ಅವ್ರದ್ದು ಯಾವುದು ಕೂಡ ಅಂದ್ರೆ ನಕಲಿ ಆಧಾರ್ ಕಾರ್ಡ್ ಆಗಿರಬಹುದು, ಪಾನ್ ಕಾರ್ಡ್ ಆಗಿರಬಹುದು, ಬ್ಯಾಂಕ್ ಅಕೌಂಟ್ ಎಲ್ಲವೂ ಕೂಡ ನಕಲಿ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಸದ್ಯ ಅದನ್ನ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಸಿಕ್ಕಿಬಿದ್ದಿರುವಂತಹ 2 ವ್ಯಕ್ತಿಗಳೇನಿದ್ದಾರೆ ಕಳೆದ 2 ವರ್ಷಗಳಿಂದಲೂ ಕೂಡ ಅನಧಿಕೃತವಾಗಿ ಭಾರತದಲ್ಲಿ ನೆಲೆಸಿರುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಅವರ ತೀವ್ರವಾಗಿ ವಿಚಾರಣೆಯನ್ನ ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಬಾಂಗ್ಲಾ ನಿವಾಸಿಗಳು ಏನಿದ್ದಾರೆ ಅವರದೇ ಆದಂತಹ ಒಂದಷ್ಟು ಗ್ರೂಪ್ಗಳನ್ನ ಮಾಡ್ಕೊಂಡಿರ್ತಾರೆ, ಅಂದ್ರೆ ವಾಟ್ಸ್ಆಪ್ ಗ್ರೂಪ್ಗಳನ್ನ ಮಾಡ್ಕೊಂಡಿರ್ತಾರೆ. ಅವರ ಮೊಬೈಲ್ಗಳನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ಅದರಲ್ಲಿ ಯಾರ್ಯಾರಿದ್ದಾರೆ ಮತ್ತೆ ಎಲ್ಲೆಲ್ಲಿದ್ದಾರೆ ಅವರ ಸಿಡಿಆರ್ ರಿಪೋರ್ಟ್ಗಳನ್ನ ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಅಂದ್ರೆ ಎಷ್ಟು ಜನ ಬಾಂಗ್ಲಾದವರು ಇದ್ದಾರೆ ಅನ್ನೋದಕ್ಕೆ ಆ ಗ್ರೂಪ್ ನ ಏನಿದೆ ಮೆಂಬರ್ಗಳೇನಿದೆ ಅದೆಲ್ಲವನ್ನು ಕೂಡ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಅವರ ಅಸಲಿ ಕಾಂಟ್ಯಾಕ್ಟ್ಗಳು ಮತ್ತೆ ಅವರು ಎಲ್ಲಿಂದ ಬಂದಿದ್ರು, ಅಟ್ ಪ್ರೆಸೆಂಟ್ ಎಲ್ಲಿದ್ರು ಅದೆಲ್ಲದರ ಡೀಟೇಲ್ಸ್ ಗಳನ್ನ ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಈಗ ಹೊಸದಾದಂತಹ ಒಂದು ಟೀಮ್ ಅನ್ನ ಮಾಡಿ ಅಂದ್ರೆ ನಗರದ ಹೊರವಲಯದಲ್ಲಿ ಒಂದು ಟೀಮ್ ಅನ್ನ ಮಾಡಿ ವಿಶೇಷ ಕಾರ್ಯಾಚರಣೆ ಮಾಡುವಂತಹ ಮುಖಾಂತರ ಈ ಬಾಂಗ್ಲಾ ನಿವಾಸಿಗಳೇನಿದ್ದಾರೆ ಅವರನ್ನ ಹೊರದಬ್ಬುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾರೆ. ಈಗ ಸದ್ಯ ಇವರಿಬ್ಬರನ್ನ ಎನ್ಕ್ವೈರಿ ಮಾಡಲಾಗುತ್ತೆ. ನಂತರ ಇವರ FRRO ಏನಿದೆ ರಾಯಭಾರಿ ಕಚೇರಿಗೆ ಅಲ್ಲಿ ಇವರನ್ನು ಸಬ್ಮಿಟ್ ಮಾಡಲಾಗುತ್ತೆ. ಮತ್ತು ಕೆಲವೊಂದು ವಿಧಿವಿಧಾನಗಳೇನಿದೆ ಅದೆಲ್ಲವನ್ನು ಕೂಡ ಅಂದ್ರೆ ಪೊಲೀಸ್ ನಲ್ಲಿ ಕಾನೂನಿನಲ್ಲಿ ಏನೇನು ವೆರಿಫಿಕೇಶನ್ಗಳೇನಿದೆ ಅದೆಲ್ಲವನ್ನು ಕೂಡ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಇನ್ನು ಈ ರೀತಿಯಾದಂತಹ ಸಿಕ್ಕಿಬಿದ್ದಿರುವ ವ್ಯಕ್ತಿಗಳನ್ನ ಇವರು ಒಂದು ಹೊರಗಡೆ ಹಾಕೋದಕ್ಕೆ ಈಗಾಗಲೇ ಮಾದನಾಯಕನಹಳ್ಳಿ ಬಳಿ ಇರುವಂತಹ ಒಂದು ಜೈಲು ಕೂಡ ಇದೆ. ಅಂದ್ರೆ ಈ ರೀತಿಯಾಗಿ ಅಕ್ರಮವಾಗಿ ಒಳಗಡೆ ಬಂದಂತಹ ವ್ಯಕ್ತಿಗಳಿಗೆ ಅವರನ್ನೇ ಇರಿಸುವಂತಹ ಒಂದು ಜೈಲು ಕೂಡ ಇದೆ. ಈಗ ಸದ್ಯ ವಿಚಾರಣೆ ನಡೆಸಿ ಅಲ್ಲಿಗೆ ಕಳಿಸುವಂತಹ ಒಂದು ಪ್ರಕ್ರಿಯೆಗಳನ್ನು ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಅಶ್ವಿನಿ, ರಹಸ್ಯ ಕಾರ್ಯಾಚರಣೆಯನ್ನ ನಡೆಸಿದ್ವಿ. ಈ ರಹಸ್ಯ ಕಾರ್ಯಾಚರಣೆಯ ಮೂಲಕ ಎಲ್ಲೆಲ್ಲಿ ಬಾಂಗ್ಲಾ ದೇಶಿಗರು ಅಡಗಿಕೊಂಡಿದ್ರು ಅವರೆಲ್ಲರನ್ನೂ ಹುಡುಕಿ ಹೊರಗಟ್ಟಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಕಾರ್ಯಾಚರಣೆ ನಡೆಯಿತು. ಈಗ ಮೆಗಾ ಇಂಪ್ಯಾಕ್ಟ್ ಆಗಿದೆ. ಬೆಂಗಳೂರಿನಲ್ಲಿ 2 ಬಾಂಗ್ಲಾದೇಶಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು.
ಆಪರೇಷನ್ ಬಾಂಗ್ಲಾ ಬೇಟೆ 3.0 ಸಕ್ಸಸ್. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಅಕ್ರಮವಾಸಿಗಳು ಅರೆಸ್ಟ್ ಆಗಿದ್ದಾರೆ. ಸದ್ಯಕ್ಕೆ ಇಬ್ಬರು ಅರೆಸ್ಟ್ ಆಗಿರೋದು. ಬಹಳಷ್ಟು ಜನ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಅವರೆಲ್ಲರೂ ಎಲ್ಲಿದ್ದಾರೆ ಅನ್ನುವಂಥದ್ದು ಇನ್ನಷ್ಟೇ ತಿಳಿದು ಬರಬೇಕು. ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪರಾರಿಯಾಗಿದ್ರು. ಒಂದಷ್ಟು ಜನ ಇದ್ರು, ಅವರನ್ನು ವಿಚಾರಣೆ ಮಾಡಿದ್ರು. ಆ ನಂತರದಲ್ಲಿ ಇಬ್ಬರು ಬಾಂಗ್ಲಾದೇಶಿಗರ ಬಂಧನ ಆಗಿದೆ. ಜಹೀದುಲ್ ಇಸ್ಲಾಂ, ಫಿರ್ದೋಸ್ ಇವರಿಬ್ಬರೇ ಬಂಧನ ಆಗಿರೋದು. ಹುಲಿಮಂಗಲದ ಪೋಡು ಗ್ರಾಮದಲ್ಲಿ ಇಬ್ಬರನ್ನು ಕೂಡ ಬಂಧಿಸಲಾಗಿದೆ. ಸದ್ಯಕ್ಕೆ ಅವರ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ ಪೊಲೀಸರು ಅನ್ನೋ ಮಾಹಿತಿ ಕೂಡ ಇದೆ. ಕಳೆದ 2 ವರ್ಷಗಳ ಹಿಂದೆ ಅಕ್ರಮವಾಗಿ ಭಾರತಕ್ಕೆ ಬಂದಿದ್ರು ಅನ್ನುವಂತ ಮಾಹಿತಿ. 2 ವರ್ಷಗಳಿಂದಲೂ ಕೂಡ ಭಾರತದಲ್ಲೇ ನೆಲೆಸಿದ್ರು, ಅಕ್ರಮವಾಗಿ ನೆಲೆಸಿದ್ರು, ಅಕ್ರಮ ದಾಖಲೆಗಳನ್ನ ಹೊಂದಿದ್ರು. ನಕಲಿ ಪಾಸ್ಪೋರ್ಟ್, ನಕಲಿ ಆಧಾರ್ ಕಾರ್ಡ್, ಎಲ್ಲವೂ ನಕಲಿ. ಎಲ್ಲಾ ಡಾಕ್ಯುಮೆಂಟ್ಗಳನ್ನ ಸೃಷ್ಟಿ ಮಾಡಿಕೊಳ್ತಾರೆ. ಹುಲಿಮಂಗಲದ ಪೋಡು ಬಳಿ ಸ್ಕ್ರಾಪ್ ಶೆಡ್ ಏನಿತ್ತು, ಅಲ್ಲಿ ಕೆಲಸ ಕೂಡ ಮಾಡಿಕೊಂಡಿದ್ರು. ಈಗ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಇಬ್ಬರ ಬಂಧನ ಆಗಿದೆ. ಇನ್ನಷ್ಟು ಜನ ಅಲ್ಲಿ ಇದ್ರು ಅನ್ನುವಂಥದ್ದು ಈಗಾಗಲೇ ಗೊತ್ತಿರೋ ವಿಚಾರ. ಅವ್ರ ಬಗ್ಗೆ ಟ್ರೇಸ್ ಔಟ್ ಆಗಿರಬಹುದು ಅಥವಾ ಅವ್ರು ಎಲ್ಲಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಗಳು ಏನಾದರೂ ಇವರಿಬ್ಬರು ಬಿಟ್ಟುಕೊಟ್ಟಿದ್ದಾರಾ? ಪೊಲೀಸರ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗ್ತಾ ಇದೆ ಅಭಿಷೇಕ್? ಈಗಾಗಲೇ ಇನ್ನು ಇಸ್ಲಾಂ ಮತ್ತೆ ಇನ್ನೊಬ್ಬ ವ್ಯಕ್ತಿ ಬಂಧನ ಆಗಿದೆ. ಆತನಿಂದ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತೆ ಈಗ ಸದ್ಯ ವೆಸ್ಟ್ ಬೆಂಗಾಲ್ ಒಂದು ಕ್ಯಾಂಪ್ನಲ್ಲಿ ಬಹುತೇಕ ಈ ಬಾಂಗ್ಲಾದವರು ಏನಿದ್ದಾರೆ ಅವರು ಬಂದು ಸೇರಿಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಅಂದ್ರೆ ವೆಸ್ಟ್ ಬೆಂಗಾಲ್ ಒಂದು ನೆಪ ಮಾತ್ರ. ವೆಸ್ಟ್ ಬೆಂಗಾಲ್ನಿಂದ ನಾವು ಬಂದಿದ್ದೀವಿ ಅನ್ನುವಂತಹ ಒಂದು ವಿಚಾರವನ್ನ ಮಾತ್ರ ಹೇಳ್ತಾರೆ. ಆದ್ರೆ ಅದರಲ್ಲಿ ಇಂತಹ ಈ ರೀತಿಯಾಗಿ ಬಾಂಗ್ಲಾದಿಂದ ಹೊರಗಡೆ ಬಂದು ಅಂದ್ರೆ ಓಡಿ ಬಂದಂತಹ ವ್ಯಕ್ತಿಗಳು ಕೂಡ ಸೇರಿಕೊಂಡು ಇಲ್ಲಿ ನೆಲೆಸಿರುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಸದ್ಯದ ಮಟ್ಟಿಗೆ ನಗರದ ಹೊರವಲಯದಲ್ಲಿರುವಂತಹ ಅಷ್ಟು ಶೆಡ್ಗಳ ಮೇಲೆ ಪೊಲೀಸರು ಈಗಾಗಲೇ ರೇಡ್ ಬಿದ್ದಿರುವಂತದ್ದು. ರೇಡ್ ಅನ್ನ ಮಾಡಿದ ಬಳಿಕ ಅಲ್ಲಿ ಯಾರ್ಯಾರು ಅಂದ್ರೆ ಕೆಲವೊಂದು ಕರೆಕ್ಟ್ ಆಗಿರುತ್ತೆ, ಆದ್ರೆ ಬಹುತೇಕ ವ್ಯಕ್ತಿಗಳೇನಿದ್ದಾರೆ ಅವ್ರದ್ದು ಯಾವುದು ಕೂಡ ಅಂದ್ರೆ ನಕಲಿ ಆಧಾರ್ ಕಾರ್ಡ್ ಆಗಿರಬಹುದು, ಪಾನ್ ಕಾರ್ಡ್ ಆಗಿರಬಹುದು, ಬ್ಯಾಂಕ್ ಅಕೌಂಟ್ ಎಲ್ಲವೂ ಕೂಡ ನಕಲಿ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಸದ್ಯ ಅದನ್ನ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಸಿಕ್ಕಿಬಿದ್ದಿರುವಂತಹ ಇಬ್ಬರು ವ್ಯಕ್ತಿಗಳೇನಿದ್ದಾರೆ ಕಳೆದ 2 ವರ್ಷಗಳಿಂದಲೂ ಕೂಡ ಅನಧಿಕೃತವಾಗಿ ಭಾರತದಲ್ಲಿ ನೆಲೆಸಿರುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಅವರ ತೀವ್ರವಾಗಿ ವಿಚಾರಣೆಯನ್ನ ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಬಾಂಗ್ಲಾ ನಿವಾಸಿಗಳು ಏನಿದ್ದಾರೆ ಅವರದೇ ಆದಂತಹ ಒಂದಷ್ಟು ಗ್ರೂಪ್ಗಳನ್ನ ಮಾಡ್ಕೊಂಡಿರ್ತಾರೆ, ಅಂದ್ರೆ ವಾಟ್ಸ್ಆಪ್ ಗ್ರೂಪ್ಗಳನ್ನ ಮಾಡ್ಕೊಂಡಿರ್ತಾರೆ. ಅವರ ಮೊಬೈಲ್ಗಳನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ಅದರಲ್ಲಿ ಯಾರ್ಯಾರಿದ್ದಾರೆ ಮತ್ತೆ ಎಲ್ಲೆಲ್ಲಿದ್ದಾರೆ ಅವರ ಸಿಡಿಆರ್ ರಿಪೋರ್ಟ್ಗಳನ್ನ ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಅಂದ್ರೆ ಎಷ್ಟು ಜನ ಬಾಂಗ್ಲಾದವರು ಇದ್ದಾರೆ ಅನ್ನೋದಕ್ಕೆ ಆ ಗ್ರೂಪ್ ನ ಏನಿದೆ ಮೆಂಬರ್ಗಳೇನಿದೆ ಅದೆಲ್ಲವನ್ನು ಕೂಡ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ.